ಇರ್ಬೇಕಾದ್ರೆ ಆ ದೇವ್ರು ತಾನೇ ಏನ್ ಮಾಡೋದಕ್ಕಾಗತ್ತೆ? ಇಷ್ಟೊಳ್ಳೆವಳು ಆಗ್ಬೇಡ ಅಕ್ಕ. ನೀನಲ್ಲೆಷ್ಟು ನೋವಲ್ಲಿದ್ಯಾ ಅಂತ ನನಗ್ ಗೊತ್ತು. ಯಾರೇ ಹೇಳಿದ್ದು? ನಾನಿಲ್ಲಿ ತುಂಬಾನೇ ಸಂತೋಷವಾಗಿದ್ದೀನಿ. ಇಲ್ಲೆಲ್ರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಅಕ್ಕ, ನಿಂಗ್ ಸುಳ್ಳು ಹೇಳಕ್ಕೂ ಬರಲ್ಲ ಅಂತ ನನಗ್ ಗೊತ್ತಿಲ್ವಾ? ನೀನೊಂಥರ ಪುಣ್ಯಕೋಟಿ ಹಸು ಇದ್ದಂಗೆ. ಹಿಂದೆ ಬಂದ್ರೆ ಒದಿಯೋದಿಲ್ಲ, ಮುಂದೆ ಬಂದ್ರೆ ಹಾಯೋದಿಲ್ಲ. ಕಣ್ಣೀರ್ ಬರ್ತಿದ್ರು ನಾವಿಲ್ಲ ಅಳ್ಬಾರ್ದು ಅಂತ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಮಯೂರಿನಾ ಕೊಡು. ಹಲೋ ಮಯೂರಿ, ಹೇಗಿದ್ಯೆ? ನೀನ್ ಇಲ್ದೆ ನಂಗೆ ನಿದ್ದೆನೆ ಬರ್ತೀನ ಕಣೆ. ನಿನ್ ತರ ತಟ್ ಮಲ್ಗ್ಸಕ್ಕೆ ಇಲ್ಲಿ ಯಾರಿಗೂ ಬರಲ್ಲ ಮಯೂರಿ. ಬೇಗ ಬಾರೆ. ಹೇ ಲಕ್ಷ್ಮಿ, ನೀನೇನೇನು ಚಿಕ್ಕ ಮಗುನ ತಟ್ಟು ಮಲಗಿಸೋದಕ್ಕೆ? ನಿನ್ ಪಕ್ಕದಲ್ಲಿ ಮಲಗಿದ್ರೆ ತಾನೇ ನಂಗೆ ಚೆನ್ನಾಗಿ ನಿದ್ದೆ ಬರೋದು. ತಾಯಿ ಮಾಡ್ಲಲ್ಲಿ ಮಲಗಿದಂತೂ ನೆನಪಿಲ್ಲ ನನ್ಗೆ. ಆದ್ರೆ ನಿನ್ ಮಾಡ್ಲಲ್ಲಿ ಮಲಗಿದನ ಯಾವತ್ತೂ ಮರೆಯೋದಿಲ್ಲ ಕಣೆ ಮಯೂರಿ. ಬೇಗ ಬಾರೆ. ಸರಿ, ಆದಷ್ಟು ಬೇಗ ಬರ್ತೀನಿ. ಎಲ್ಲಿ ಕುಮಾರಿಗೆ ಫೋನ್ ಕೊಡು. ಅಕ್ಕ ನೋಡು ಕುಮಾರಿ, ಈಗ ನೀನು ನನ್ನ ಜಾಗದಲ್ಲಿ ನಿಂತು ಎಲ್ರನ್ನು ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿ ಏನೇ ಸಮಸ್ಯೆ ಇದ್ರೂ ನನಗೆ ಹೇಳು. ಯಾವ್ದಕ್ಕೂ ಹೆದರ್ಕೋಬೇಡ. ಧೈರ್ಯವಾಗಿ ಎಲ್ಲರನ್ನೂ ಎದುರಿಸ್ಬೇಕು. ಗೊತ್ತಾಯ್ತು ತಾನೆ? ನಾನು ಮತ್ತೆ ಫೋನ್ ಮಾಡ್ತೀನಿ. ಅಜ್ಜಿ ಜೊತೆ ಮಾತಾಡ್ತೀನಿ. ಅಪ್ಪನ್ನ ಅಜ್ಜಿನ ಚೆನ್ನಾಗಿ ನೋಡ್ಕೋ, ಸರಿನಾ? ಸರಿ ಅಕ್ಕ. ಮಗಳೇ, ಜ್ಯೂಸ್ ತಗೊಮ್ಮ. ಜ್ಯೂಸ್ ಕೊಡೋ ಬದಲು ಒಂದ್ ತೊಟ್ಟು ವಿಷ ಕೊಟ್ಬಿಡಿ, ಕುಡ್ದು ಸತ್ತೋಗ್ಬಿಡ್ತೀನಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಇನ್ನೇನ್ ಮಾಡ್ಲಿ ಅಪ್ಪ, ಆ ಕೆಲಸದೊಳಗೆ ಒಂದ್ ಗತಿ ಕಾಣಿಸ್ತೀನಿ ಅಂತ ಹೇಳಿ ಹೀಗ್ ಸುಮ್ನೆ ಕೂತಿದ್ದೀರಲ್ಲ. ನಿಮ್ ಕೈಲಾಗತ್ತನ ನೋಡಿ ನಾನ್ ಹೇಗ್ ಬದುಕಿರ್ಬೇಕು ಹೇಳಿ? ಅಮ್ಮು, ಅಪ್ಪನ ಹತ್ರ ಹೀಗ ಮಾತಾಡೋದು? ನೀನ್ ಹೀಗಿರೋದನ್ನ ನೋಡಿ ಅವ್ರು ಎಷ್ಟು ಕಣ್ಣೀರ್ ಹಾಕ್ತಿದಾರೆ ಅಂತ ಗೊತ್ತಾ ನಿಂಗೆ? ನಿನ್ಗೆ ಅದಾರ್ಥ ಆಗ್ತಿಲ್ವಾ? ಅಮ್ಮ, ನನ್ ಕಣ್ಣೀರಿಗೆ ಕಾರಣ ಆಗಿರೋ ಅವಳ ಕಣ್ಣನ್ನ ಮುಚ್ಚಿಸೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೋಡಮ್ಮ, ನಿನಗೆ ಮಾತು ಕೊಟ್ಟ ಹಾಗೆ ನಾನು ಖಂಡಿತ ನಡ್ಕೋತೀನಿ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರ್ಬೇಕು. ಅವಳ ಜೀವನ ಸಮಾಧಿ ಆಗೋವರೆಗೂ ನನ್ನ ಜೀವನದಲ್ಲಿ ಸಮಾಧಾನ ಇಲ್ಲ ಅಪ್ಪ. ಅವಳು ಎಲ್ಲಿವರೆಗೂ ಜೀವಂತವಾಗಿರ್ತಾಳೋ ಅಲ್ಲಿವರೆಗೂ ನನ್ನ ತಾರಕ್ ನನಗ್ ಸಿಗಲ್ಲ. ನನಗೆ ತಾರಕ್ ಬೇಕು ಅಪ್ಪ, ನನಗ್ ತಾರಕ್ ಬೇಕು. ತಾರಕ್ ಇಲ್ದೆ ಹೋದ್ರೆ ನನ್ನ ಜೀವನ ಶೂನ್ಯ, ಬೇಗ ಸೇರೋ. ನೋಡು ಮಗಳೇ, ತಾರಕ್ಕು ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಆದ್ರೆ ಅದಕ್ಕೋಸ್ಕರ ನೀನು ಊಟ ತಿಂಡಿ ಬಿಡೋದನ್ನ ನಾನು ನೋಡಕ್ಕಾಗಲ್ಲ. ನೀನು ಮೊದಲಿನ ಅಮಿತ ಆಗಬೇಕು. ಕಿಚ್ಚು ನಿನ್ನಲ್ಲಿ ತುಂಬಿರ್ಬೇಕು. ಆಗ್ಲೇ ನೀನ್ ಹೇಳಿದನ್ನ ಮಾಡಕ್ಕಾಗೋದು.
ಕೆಲಸದವಳು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ತಾನೆ? ನಾನ್ ನನ್ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಇವತ್ ನೋಡಿದ್ರೆ ಅವಳು ಮನೇಲೇ ಇದ್ದಾಳೆ. ನೀವ್ ಅವಳ ಊರಿಗೆ ಹೋಗ್ದಿರೋ ಹಾಗೆ ತಡದ್ರ ಅಥವಾ ನಿಮ್ ಮಗ ತಡದ್ನ? ಈಗ ಯಾಕ ಮಾತೆಲ್ಲ ರಾಜೇಶ್ವರಿ? ಅವಳು ಈ ಮನೆ ಸೊಸೆ. ಅವಳೆಲ್ಲೂ ಹೋಗಲ್ಲ, ಈ ಮನೆಯಲ್ಲೇ ಇರ್ತಾಳೆ. ಅಂದ್ರೆ ನನ್ನ ಮಾತಿಗೆ ಒಂದು ಕವಡೆ ಕಾಸಿನಷ್ಟು ಕಿಮ್ಮತ್ತಿಲ್ಲ. ಆ ಕೆಲಸದೊಳಗ್ ಸಪೋರ್ಟ್ ಮಾಡಷ್ಟು ನೀವು ಕಟ್ಕೊಂಡಿರೋ ಹೆಂಡತಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ವಲ್ಲ? ಅಂದ್ರೆ ಅವಳೇ ನಿಮ್ಗೆ ಹೆಚ್ಚಾದ್ಲಾ? ಬಂದು ಒಂದು ದಿನಕ್ಕೆ ಮನೆ ಶಾಂತಿ ನೆಮ್ಮದಿನ ಹಾಳು ಮಾಡ್ದವಳು ಇನ್ನು ಇಲ್ಲೇ ಉಳ್ಕೊಂಡ್ಬಿಟ್ರೆ ಮನೆಯವ್ರ ಮಧ್ಯೆನೆ ತಂದಿಟ್ಟು ತಮಾಷೆ ನೋಡ್ತಾಳೆ. ಅಂತವಳು ಇಲ್ಲಿ ಇರ್ಬೇಕಾ? ಮೊದ್ಲು ನಿಮ್ ಮಗನ್ಗೆ ಹೇಳಿ ಅವಳನ್ನ ಆಚೆ ಹಾಕಿ. ರಾಜೇಶ್ವರಿ, ನೀನು ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಸಮಾಧಾನವಾಗಿ ಯೋಚನೆ ಮಾಡು. ಅವಳ ಮದ್ವೆ ಆಗೋಗಿದೆ. ನೀನು ಒಪ್ಕೊಳ್ದೆ ಹೋದ್ರು ಅದೇ ಸತ್ಯ. ತಾರಕ್ಕೆ ಮದ್ವೆ ಆಗ್ಲಿ ಅಂತ ಬಯಸ್ತಿದ್ವಿ. ಅದ್ ಯಾವ್ದೋ ರೂಪದಲ್ಲಿ ಆಗಿದೆ. ಖುಷಿ ಪಡೋಣ. ಖುಷಿ ಪಡೋದಾ? ಅವನ್ ಈ ರೀತಿ ಮದ್ವೆ ಆಗ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆ ದರಿದ್ರದವಳನ್ನ ಮದ್ವೆ ಆಗಿ ನನ್ ಸ್ಟೇಟಸ್ ಎಲ್ಲ ಹಾಳು ಮಾಡ್ದ. ರಾಜೇಶ್ವರಿ, ನೀನ್ ಯಾವಾಗ್ಲೂ ನಿನ್ ಸ್ಟೇಟಸ್ ಬಗ್ಗೆನೇ ಯೋಚನೆ ಮಾಡ್ಬೇಡ. ಕಾಮಧೇನು ಅಂತ ಸೊಸೆ ನಮಗ್ ಸಿಕ್ಕಿದಾಳೆ. ಅವಳದು ಮಗುನಂತ ಮನ್ಸು. ಕೆಟ್ಟದ ಬಗ್ಗೆ ಯೋಚನೆ ಮಾಡದೇ ಇರೋಂತ ಮುಗ್ಧೆ ಅವಳು. ಅವಳಿಗೆ ಅವಮಾನ ಮಾಡೋದು ಎಷ್ಟು ಸರಿ? ಪಾಪ ಅವಳು ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ. ಅವಳಿಗೆ ನಾವೇ ಎಲ್ಲ ಆಗ್ಬೇಕು. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನೀವು ಮಾತಾಡ್ತಾ ಇರೋದ್ ನೋಡ್ತಾ ಇದ್ರೆ ಅವಳಿ ಮನೆಗೆ ಬರೋದಕ್ಕೆ ತಾರಕ್ ಜೊತೆ ನೀವು ಕೈ ಜೋಡಿಸಿದೀರಾ ಅಂತ ಅನಿಸ್ತಾ ಇದೆ. ಜೊತೆಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ. ನೀನ್ ಹೀಗ್ ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ನಾನ್ ಹೊಣೆ ಅಲ್ಲ. ತಾರಕ್ ಕೈಯಿಂದ ಅವಳ ಕೂತ್ಕೆಗೆ ಮಾಂಗಲ್ಯ ಬಿದ್ದಾಗಿದೆ. ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಪ್ರಯತ್ನ ಮಾಡು. ಆಗ್ಲಿಲ್ಲ ಅಂತಂದ್ರೆ ಹೊಂದ್ಕೊಂಡು ಹೋಗಕ್ ನೋಡು. ಇದೆರಡೂ ಆಗ್ಲಿಲ್ಲ ಅಂತಂದ್ರೆ ನಿನ್ನ ಪಾಡಿಗೆ ನೀನ್ ಇದ್ಬಿಡು.